ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳೇ, ನಿಮ್ಮ ಸೆಕೆಂಡ್ ಪಿ ಯು ಬೋರ್ಡ್ ಪ್ರಾಕ್ಟಿಕಲ್ಸ್ ಆಲ್ರೆಡಿ ಶುರುವಾಗಿದೆ. ಅದರ ರಿಲೇಟೆಡ್ ತುಂಬ ವೀಡಿಯೋಸ್ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ. ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟ್ ಆದರೂ ಅಷ್ಟೇ. ಬಟ್ ಆ್ಯಸ್ ಎ ಎಕ್ಸಾಮಿನರ್ ನಾವು ಹೋದಾಗ ಯಾವೆಲ್ಲ ಮಿಸ್ಟೇಕ್ಸು ಸ್ಟೂಡೆಂಟ್ಸ್ ಮಾಡಿದ್ದಾರೆ, ಎಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸನ್ನು ಕಳ್ಕೊತಾ ಇದ್ದಾರೆ, ಅವರು ಎಲ್ಲಿ ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದಿತ್ತು ಆದರೂ ಕೂಡ ಮಾರ್ಕ್ಸನ್ನು ಕಳ್ಕೊಂಡಿದ್ದಾರೆ. ಸೊ ಈ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ವಿಡಿಯೋ ನಿಮ್ದು ಆಲ್ರೆಡಿ ಪ್ರಾಕ್ಟಿಕಲ್ ಮುಗಿದಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇನ್ನೂ ಪ್ರಾಕ್ಟಿಕಲ್ಸ್ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಇತ್ತು ಅಂದರೆ ಅವರಿಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಸೊ ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಸ್ಕೀಮ್ ಆಫ್ ಎವಾಲ್ಯೂಯೇಷನ್. ಒಬ್ಬ ಫ್ಯಾಕಲ್ಟಿಯಾಗಿ ಸ್ಕೀಮ್ ಆಫ್ ಎವಾಲ್ಯೂಯೇಷನ್ ಯಾವ ರೀತಿ ಬೋರ್ಡಿಂದ ಬಂದಿರುತ್ತೆ, ಎಲ್ಲಿ ಮಾರ್ಕ್ಸನ್ನು ಕೊಡಲಾಗುತ್ತದೆ, ಎಲ್ಲಿ ಮಾರ್ಕ್ಸನ್ನು ನೀವು ಕಳ್ಕೊತೀರಾ ಈಸಿಯಾಗಿ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಯುವರ್ ಸ್ಕೀಮ್ ಆಫ್ ಎವಾಲ್ಯೂಯೇಷನ್. ಸೊ ಪ್ರಾಕ್ಟಿಕಲ್ಸ್ 30 ಮಾರ್ಕ್ಸ್ ಇದೆ. ಆ 30 ಮಾರ್ಕ್ಸ್ನ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ದ ಫಸ್ಟ್ ಕ್ವಶನ್ ವಿಲ್ ಬಿ ದ ಸಾಲ್ಟ್ ಅನಾಲಿಸಿಸ್. ಸೊ ಅನಲೈಸ್ ದ ಗಿವನ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ರಿಪೋರ್ಟ್ 1 ಆ್ಯಸಿಡ್ ರ್ಯಾಡಿಕಲ್ ಆ್ಯಂಡ್ 1 ಬೇಸಿಕ್ ರ್ಯಾಡಿಕಲ್. ಸೊ ಸಾಲ್ಟ್ ಅನಾಲಿಸಿಸ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸು ಕೊಡ್ತಾರೆ. Second question is titration. So estimate the molarity of KMnO4 solution using standard 0.1 molar FAS solution. So procedure of the titration should be given. ಈ ಪ್ರೊಸೀಜರನ್ನು ನೀವು ಯಾವ ಎಕ್ಸಾಮಿನೇಷನ್ ಹಾಲ್ ಇರುತ್ತೆ ಅಲ್ಲಿ ಬೋರ್ಡಲ್ಲಿ ಬರ್ತಿರ್ತಾರೆ. ಸೊ ಈ ಬ್ಯೂರೇಟಲ್ಲಿ ಏನು ತೊಗೋಬೇಕು, ಕಾನಿಕಲ್ ಫ್ಲಾಸ್ಕಲ್ಲಿ ಏನು ತೊಗೋಬೇಕು, ಇಂಡಿಕೇಟರ್ ಯಾವ್ದು ತೊಗೋಬೇಕು, ಇದೆಲ್ಲ ಇನ್ಫಾರ್ಮೇಷನಲ್ಲಿ ಬರ್ದಿರ್ತಾರೆ. ಸೊ ಹ್ಯಾವ್ ಟು ಜಸ್ಟ್ ಡೂ ದ ಎಕ್ಸ್ಪೆರಿಮೆಂಟ್ and find the concordant value and calculate the molarity. So ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇನ್ನು ಥರ್ಡ್ ಪಾರ್ಟ್ ಅಟೆಂಡೆನ್ಸ್ ಫಾರ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಕ್ಲಾಸಸ್ 75%ಗಿಂತ ಜಾಸ್ತಿ ಇತ್ತು ಅಂದರೆ ಅದಕ್ಕೂ ಕೂಡ 5 ಮಾರ್ಕ್ಸ್ ಇದೆ. ಸೊ ಇಫ್ ಯು ಆರ್ ಅಟೆಂಡಿಂಗ್ ದ ಲ್ಯಾಬ್ ಎಕ್ಸಾಮ್ ದಟ್ ಇಂಡಿಕೇಟ್ಸ್ ಯು ಆರ್ ಹ್ಯಾವಿಂಗ್ ಮೋರ್ ದೆನ್ 75% ಅಟೆಂಡೆನ್ಸ್, ಸೊ ದಟ್ ಯು ವಿಲ್ ಗೆಟ್ ಈಸಿಲಿ 5 ಮಾರ್ಕ್ಸ್. ಇನ್ನು ಲಾಸ್ಟ್ ಫೋರ್ತ್ ಪಾರ್ಟ್ ನಿಮಗೆ ಡ್ಯೂಲಿ ಆ್ಯಂಡ್ ಕಂಪ್ಲೀಟೆಡ್ ಸರ್ಟಿಫೈಡ್ ರೆಕಾರ್ಡಿಗೆ 5 ಮಾರ್ಕ್ಸನ್ನು ಕೊಡಲಾಗಿದೆ. ಸೊ ಈ 10 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ರೆಕಾರ್ಡ್ ಬರೆದಿದ್ರೆ ನೀವು ಅಟೆಂಡೆನ್ಸ್ ಇರುತ್ತೆ ಹೇಗಿದ್ರು 10 ಮಾರ್ಕ್ಸ್. ಈ 20 ಮಾರ್ಕ್ಸಲ್ಲಿ ನೀವು ಎಕ್ಸ್ಪೆರಿಮೆಂಟನ್ನು ಲ್ಯಾಬಲ್ಲಿ ಮಾಡೋದು. ಸೊ ಟೋಟಲ್ ನಿಮಗೆ 30 ಮಾರ್ಕ್ಸ್ ಇರುತ್ತೆ ಲ್ಯಾಬ್ ಎಕ್ಸಾಮ್. ಇದು ಸ್ಕೀಮ್ ಆಫ್ ಎವಾಲ್ಯೂಯೇಷನ್. ಈಗ ಸ್ಪೆಸಿಫಿಕಲಿ ಕ್ವಶನ್ ನಂಬರ್ 1 ಸಾಲ್ಟ್ ಅನಾಲಿಸಿಸಲ್ಲಿ ಮತ್ತೆ ಈ 10 ಮಾರ್ಕ್ಸನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸಿಯರ್. ಸೊ ದಿಸ್ ಈಸ್ ಯುವರ್ ಸ್ಕೀಮ್ ಆಫ್ ಎವಾಲ್ಯೂಯೇಷನ್ ಫಾರ್ ಸಾಲ್ಟ್ ಅನಾಲಿಸಿಸ್. ಈ 10 ಮಾರ್ಕ್ಸಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಫಸ್ಟ್ ಪಾರ್ಟ್ ಪ್ರಿಲಿಮಿನರಿ ಟೆಸ್ಟ್ ಎನಿ 2. ನೀವು ಸ್ಟೇಟ್, ನೇಚರ್, ಕಲರ್, ಸಾಲಿಬಿಲಿಟಿ ಇವು 3ರಲ್ಲಿ ಯಾವುದಾದ್ರೂ 2 ನೀವು ಮಾಡಬೇಕಾಗತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ. ದೆನ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ಆ್ಯಸಿಡ್ ರ್ಯಾಡಿಕಲ್ ಡಿಟೆಕ್ಷನಲ್ಲಿ ಆ ರ್ಯಾಡಿಕಲ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಥವಾ ಯಾವ ಗ್ರೂಪಿಗೆ ಅದು ಸೇರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಆ ಗ್ರೂಪಲ್ಲಿ ಕರೆಕ್ಟ್ ರ್ಯಾಡಿಕಲನ್ನು ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. After that, the same radical if you are doing conformation test, so for that you will get 2 marks. So total detection of acid radical ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆ? 4 ಮಾರ್ಕ್ಸ್ ಇದೆ. In the same way detection of basic radical, ಆ ಬೇಸಿಕ್ ರ್ಯಾಡಿಕಲ್ಲಿ ಕರೆಕ್ಟ್ ಗ್ರೂಪ್ ಐಡೆಂಟಿಫಿಕೇಶನ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಇರುತ್ತೆ. ದೆನ್ ಕರೆಕ್ಟ್ ರ್ಯಾಡಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ 1 ಮಾರ್ಕ್ ಇರುತ್ತೆ. ಅದಾದಮೇಲೆ ಕನ್ಫರ್ಮೇಷನ್ ಟೆಸ್ಟ್ ಫಾರ್ ಸೇಮ್ ರ್ಯಾಡಿಕಲ್ ಇಫ್ ಯು ಆರ್ ಡೂಯಿಂಗ್, ದೆನ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸೊ ಟೋಟಲ್ ಯು ವಿಲ್ ಗೆಟ್ 4 ಮಾರ್ಕ್ಸ್. ಸೊ ಹಿಯರ್ 4 ಪ್ಲಸ್ 1 9 ಮಾರ್ಕ್ಸ್. 1 ಮಾರ್ಕ್ಸ್ ಫಾರ್ ರೈಟಿಂಗ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ವಿತ್ ಅಬ್ಸೆನ್ಸ್ ಆಫ್ ಪ್ರೀವಿಯಸ್ ಗ್ರೂಪ್ಸ್. ಇದಕ್ಕೆ 1 ಮಾರ್ಕ್ ಇರುತ್ತೆ. ನೀವು ಸಾಲ್ಟ್ ಅನಾಲಿಸಿಸ್ ಮಾಡಿದ ಮೇಲೆ ಅದನ್ನು ಟ್ಯಾಬ್ಯುಲರ್ ಕಾಲಮ್ ಹಾಕಿ ನೀಟಾಗಿ ಬರೆದ್ರೆ ಅದಕ್ಕೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಗ್ರೂಪ್ 3 ಪ್ರೆಸೆಂಟ್ ಇದೆ ಆ್ಯಸಿಡ್ ರ್ಯಾಡಿಕಲ್, ಅವಾಗ ಏನು ಮಾಡ್ತೀರಾ, ಗ್ರೂಪ್ 1 ಈಸ್ ಅಬ್ಸೆಂಟ್, ಗ್ರೂಪ್ 2 ಈಸ್ ಅಬ್ಸೆಂಟ್, ಆ ರೀತಿ ಬರೆದು ನೆಕ್ಸ್ಟ್ ಗ್ರೂಪ್ 3 ಬರಿಬೇಕು.
ಸೊ ಟೋಟಲಿ 10 ಮಾರ್ಕ್ಸ್ ಇದೆ. ಈಗ ಈ ಪಾರ್ಟಲ್ಲಿ ನೀವು ಎಲ್ಲಿ ಮಾರ್ಕ್ಸನ್ನು ಕಳ್ಕೊತೀರಾ? ಐದರ್ ಯು ಪೀಪಲ್ ವಿಲ್ ಡೂ ಮಿಸ್ಟೇಕ್ ಇನ್ ಐಡೆಂಟಿಫೈಯಿಂಗ್ ದ ಗ್ರೂಪ್ ಆರ್ ರ್ಯಾಡಿಕಲ್. ಸೊ ಹಾಗಾದರೆ ಏನು ಮಾಡಬೇಕು ಇದಕ್ಕೆ? ಸೊ ಸೇಮ್ ವೇ ಸ್ಕೀಮ್ ಆಫ್ ಎವ್ಯಾಲ್ಯುಯೇಷನ್ PU ಬೋರ್ಡಿಂದ 12 ಸಾಲ್ಟ್ಸನ್ನು ಲಿಸ್ಟ್ ಕೊಟ್ಟಿದ್ದಾರೆ. ಆ 12 ಸಾಲ್ಟ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಸೊ ಆ್ಯಸ್ ಎ ಎಕ್ಸಾಮಿನರ್ ಲ್ಯಾಬ್ ಎಕ್ಸಾಮಿಗೆ ಇನ್ವಿಜಿಲೇಷನ್ಗೆ ಹೋದಾಗ ಅವಾಗ ಫಸ್ಟ್ ಏನು ಮಾಡ್ತೀವಿ ನಾವು, ಈ 12ರಲ್ಲಿ ಯಾವುದಾದ್ರೂ ಒಂದು 6ರಿಂದ 7 ಸಾಲ್ಟನ್ನು ಎತ್ಕೊಂಡು ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸ್ಟೂಡೆಂಟ್ಸಿಗೆ. ಓಕೆ, ಅಥವಾ ಜಾಸ್ತಿ ಸ್ಟ್ರೆಂತ್ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡಿದ್ದೀನಿ, ಇದು ಸಾಲ್ಟ್ ಲಿಸ್ಟ್ ಇದನ್ನಷ್ಟೇ ಕೊಟ್ಟಿರೋದು ನಿಮ್ಮ ಬೋರ್ಡ್ ಸ್ಕೀಮ್ ಆಫ್ ಎವ್ಯಾಲ್ಯುಯೇಷನಲ್ಲಿ. ಸೊ ದ ಟೇಬಲ್ ವೈ ಐ ಗೇವ್ ದಿಸ್, ಈ ಸಾಲ್ಟಲ್ಲಿ ಆ್ಯಸಿಡ್ ರ್ಯಾಡಿಕಲ್ ಯಾವುದು, ಬೇಸಿಕ್ ರ್ಯಾಡಿಕಲ್ ಯಾವುದು, ಅದು ಯಾವ ಗ್ರೂಪಿಗೆ ಬರುತ್ತೆ. ಸೊ ಈಗ ಆ್ಯಸಿಡ್ ರ್ಯಾಡಿಕಲಲ್ಲಿ ಯಾವ್ಯಾವ ಗ್ರೂಪ್ಸನ್ನು ನಾವು 100% ಓದಬೇಕು, ಆ ಇನ್ಫಾರ್ಮೇಷನ್ ನಮಗೆ ಈ ಟೇಬಲಿಂದ ಗೊತ್ತಾಗುತ್ತೆ. ಸಿ, ಫಸ್ಟ್ ಸಾಲ್ಟ್ ಅಮೋನಿಯಂ ಕ್ಲೋರೈಡ್. In that acid radical is chlorine. Chlorine belongs to group second. Ammonia belongs to 0 group. Same way ammonium bromide. Bromide belongs to group second and NH4 plus belongs to 0 group. So ಇವೆರಡು ನೀವು ಅಬ್ಸರ್ವ್ ಮಾಡೋದಾದ್ರೆ ಸಾಲ್ಟ್ ಬೇಸಿಕ್ ರ್ಯಾಡಿಕಲ್ ಈಸ್ ಫ್ರಮ್ ಸೇಮ್ ಗ್ರೂಪ್ 0 ಗ್ರೂಪ್. ಆಸಿಡ್ ರ್ಯಾಡಿಕಲ್ ಏನಾಗಿದೆ, ಡಿಫ್ರೆನ್ಸ್ ಇದೆ. Aluminium sulfate. Sulfate belongs to group 3 of acid radical. Aluminium belongs to group 3 of basic radical. Fourth one, manganese sulfate. Remember, among the given salts, if you are observing pale pink or light pink when you expose to the sun, or if you are taking salt in your fingertip, then you will observe the color. Manganese sulfate. So sulfate belongs to group 3. Manganese belongs to group 4 of basic radical. Zinc sulfate. Sulfate belongs to group 3 and zinc belongs to group 4. Zinc carbonate. Carbonate belongs to group 1. Zinc belongs to group 4. So here these 3 salts belongs to same group of basic radicals. Manganese sulfate, zinc sulfate, zinc carbonate. Now 7th salt is barium chloride. So chloride ion belongs to group 2nd of acid radical. Barium belongs to group 5th basic radical. Barium nitrate. Nitrate group belongs to 2nd group and barium belongs to 5th group. Strontium nitrate. Again nitrate belongs to 2nd group and strontium belongs to 5th group. Calcium carbonate. Carbonate belongs to 1st group and calcium belongs to 5th group. So these 4 salts belongs to 5th group of basic radical with a different acid radical. Again, ಇಲ್ಲಿ 5th group ಅಲ್ಲಿ 3 ಇದಾವೆ, ಬೇರಿಯಂ, ಸ್ಟ್ರಾನ್ಶಿಯಂ, ಕ್ಯಾಲ್ಶಿಯಂ, 3 radicals ಇದೆ. ಇನ್ನು ಮೆಗ್ನೀಷಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕಾರ್ಬೋನೇಟ್, ಇದರಲ್ಲಿ ಮೆಗ್ನೀಷಿಯಂ both belongs to 6th group of basic radical. Sulfate belongs to 3rd group and carbonate belongs to 1st group. ಈಗ ನಾವು ಏನು ಮಾಡಬೇಕು ಇದರಲ್ಲಿ, ಸಿಯರ್ ಬೇಸಿಕ್ ರ್ಯಾಡಿಕಲ್ ಗ್ರೂಪ್ 5th ಅಲ್ಲಿ ಯಾವುದ್ಯಾವುದಿದೆ ರ್ಯಾಡಿಕಲ್ಸ್, ಬೇರಿಯಂ ಇದೆ, ಸ್ಟ್ರಾನ್ಶಿಯಂ ಇದೆ, ಕ್ಯಾಲ್ಸಿಯಂ ಇದೆ. ಗ್ರೂಪ್ 6th ಅಲ್ಲಿ ಮೆಗ್ನೀಷಿಯಂ ಇದೆ. ನೀವು ಈ ಪ್ರೀವಿಯಸ್ ಸ್ಲೈಡಲ್ಲಿ ನೋಡೋದಾದರೆ 0 ಗ್ರೂಪ್ ರ್ಯಾಡಿಕಲ್ಸ್ ಇದೆ, 3rd ಗ್ರೂಪ್ ರ್ಯಾಡಿಕಲ್ಸ್ ಇದೆ, 4th ಗ್ರೂಪ್ ರ್ಯಾಡಿಕಲ್ಸ್ ಇದೆ. ಸೊ ಬೇಸಿಕ್ ರ್ಯಾಡಿಕಲ್ಸಲ್ಲಿ ಇನ್ ಎಕ್ಸಾಮ್ ಯು ವಿಲ್ ಗೆಟ್ ಐದರ್ 0 ಗ್ರೂಪ್ or 3rd group, 4th group, 5th group and 6th group. ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪನ್ನು ನೀವು ಅಬ್ಸರ್ವ್ ಮಾಡಲ್ಲ. ಆ್ಯಸಿಡ್ ರ್ಯಾಡಿಕಲ್ ಅಬ್ಸರ್ವ್ ಮಾಡಿ, 2nd ಗ್ರೂಪು ಇದೆ, 3rd ಗ್ರೂಪು ಇದೆ, 1st ಗ್ರೂಪು ಇದೆ. ಸೊ ಹಿಯರ್ ಆಲ್ಸೋ 2nd ಗ್ರೂಪ್, 3rd ಗ್ರೂಪ್, 1st ಗ್ರೂಪ್. ಇದರಲ್ಲಿ ಮೇಜರಾಗಿ ನೀವು ಯಾವ ಗ್ರೂಪನ್ನು ಅಬ್ಸರ್ವ್ ಮಾಡ್ತಿದ್ದೀರಾ, 2nd ಗ್ರೂಪು ಜಾಸ್ತಿ ರ್ಯಾಡಿಕಲ್ಸ್ ಇದೆ. ಸೊ 3 ಓದಬೇಕು, ಅದರಲ್ಲಿ 2nd ಗ್ರೂಪ್ ರ್ಯಾಡಿಕಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ರೀತಿ ನೀವು ಸಾಲ್ಟ್ಸ್ ಅನ್ನೋದು ಯಾವ ಗ್ರೂಪು, ಯಾವ ರ್ಯಾಡಿಕಲ್ ಯಾವ ಗ್ರೂಪಿಗೆ ಸೇರುತ್ತೆ ಅನ್ನೋದು ಒಂದು ಐಡಿಯಾ ಇತ್ತು ಅಂದರೆ ಎಕ್ಸಾಮ್ ಹಾಲಲ್ಲಿ ನೀವು ಈಸಿಯಾಗಿ ಕ್ಯಾಲ್ಕುಲೇಟನ್ನು ಮಾಡಿ ಬರಿಬೋದು, ನೀಟಾಗಿ ಅನಾಲಿಸಿಸ್ ಮಾಡಿ. ಇದಾದ ಮೇಲೆ
ನೆಕ್ಸ್ಟ್ ಪಾರ್ಟ್ ಇದೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪೆರಿಮೆಂಟ್, ದಟ್ ಈಸ್ ಟೈಟ್ರೇಷನ್. ಈ ಟೈಟ್ರೇಷನ್ ಎಕ್ಸ್ಪೆರಿಮೆಂಟ್ ಇಟ್ ಈಸ್ ವೆರಿ ಈಸಿ ಟು ಸ್ಕೋರ್, ವೆರಿ ಈಸಿ ಟು ಡೂ ಆಲ್ಸೋ. ಯಾಕಂದ್ರೆ ಪ್ರೊಸೀಜರ್ ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಸೇರ್ ಈ 10 ಮಾರ್ಕ್ಸನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ 3 ಮಾರ್ಕ್ಸ್. ಕರೆಕ್ಟಾಗಿ ಅಲ್ಲಿ ಪೇಲ್ ಪಿಂಕ್ ಬರೋ ರೀತಿಯೇ ನೋಡ್ಕೋಬೇಕು. ಆ ಬ್ಯೂರೇಟಲ್ಲಿ ನೀವು ಡ್ರಾಪ್ಸ್ ಹಾಕಬೇಕಾದ್ರೆ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಒಂದು ಡ್ರಾಪ್ ಎಕ್ಸ್ಟ್ರಾ ಆದರೂ ಆ ಪೇಲ್ ಪಿಂಕ್ ಇರೋದು ಡಾರ್ಕ್ ಪಿಂಕ್ ಆಗುತ್ತೆ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಫಾರ್ ರೆಕಾರ್ಡಿಂಗ್ ದ ರೀಡಿಂಗ್ಸ್ ಇನ್ ದ ಟ್ಯಾಬ್ಯುಲರ್ ಕಾಲಮ್ 1 ಮಾರ್ಕ್. ಅಲ್ಲಿ ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನೇ ನೀವು ನೀಟಾಗಿ ಬರೀರಿ. ಕೆಲವೊಂದು ಸಲ ಏನಾಗುತ್ತೆ, ಎಕ್ಸಾಮಿನರ್ ಒಬ್ರೊಬ್ರಿಗೆ ಒಂದೊಂದು ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಕೊಟ್ಟಿರ್ಬೋದು. ಈಗ ಅವ್ರಿಗೆ ಬಂದಿರೋ ವ್ಯಾಲ್ಯೂವೇ ನಿಮಗೆ ಬರಬೇಕು ಅಂತ ಏನೂ ಇಲ್ಲ. ಸೊ ಎಕ್ಸಾಕ್ಟ್ ವಾಟ್ ವ್ಯಾಲ್ಯೂ ವಿಲ್ ಗೆಟ್ ಯು ರೈಟ್ ಇಟ್. ಅದನ್ನ ಮೇಲೆ ಮತ್ತೆ ತಿದ್ದಿ ಓವರ್ ರೈಟಿಂಗ್ ಮಾಡಿ ಈ ರೀತಿ ಬರೆದ್ರೆ ಮಾರ್ಕ್ಸನ್ನು ಕಳ್ಕೊಳ್ಳೋ ಸಾಧ್ಯತೆ ತುಂಬ ಇರುತ್ತೆ. ಇದಾದ ಮೇಲೆ ಫಾರ್ ಅಕ್ಯುರೇಸಿ ಆಫ್ ದ ಟೈಟ್ರ್ ವ್ಯಾಲ್ಯೂ. ಸೊ ಯಾವುದೇ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಎಕ್ಸಾಮಿನೇಷನ್ ಟೀಮ್ ಏನು ಮಾಡುತ್ತೆ, ಫಸ್ಟು ಒಂದು ಅವರೇ ಟೈಟ್ರೇಷನನ್ನು ಮಾಡಿ ಒಂದು ಕಾನ್ಕಾರ್ಡೆಂಟ್ ವ್ಯಾಲ್ಯೂವನ್ನು ಚೆಕ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೋದಾಗ ಚೆಕ್ ಮಾಡಿ ವ್ಯಾಲ್ಯೂ ಇಲ್ಲಿ 9.5 ml ಬಂದಿದೆ ನಾನು ಟೈಟ್ರೇಷನ್ ಮಾಡಿರ್ಬೇಕಾದ್ರೆ. ಸ್ಟೂಡೆಂಟಿಗೆ ಏನಾಗಿದೆ, ಒಬ್ಬರಿಗೆ 9.6 ಬಂದಿದೆ, ಒಬ್ಬರಿಗೆ 9.7 ಬಂದಿದೆ, ಇನ್ನೊಬ್ಬರಿಗೆ 9.8 ಬಂದಿದೆ. ಇಲ್ವಾ ಈ ಕಡೆ 9.4, 9.3, 9.2 ಈ ಥರ ವ್ಯಾಲ್ಯೂಸ್ ನಿಮಗೆ ಬಂದಿರುತ್ತೆ. ಹಾಗಾದರೆ ಮಾರ್ಕ್ಸ್ ಯಾವುದಕ್ಕೆ ಕೊಡಬೇಕು ನಾವು? ನನಗೆ ಬಂದಿದ್ದು ಎಕ್ಸಾಕ್ಟ್ ವ್ಯಾಲ್ಯೂ 9.5. ಸೊ ಬೋರ್ಡರ್ ಏನು ಮಾಡಿದ್ದಾರೆ, ಅಪ್ ಟು ±0.3 cm³ ಆರ್ ml ಎರರ್ ಇದ್ರೆ 3 ಮಾರ್ಕ್ಸ್. ಅಂದರೆ ಇಲ್ಲಿ ನಾನು ಬರ್ದಿರೋ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ ಇದನ್ನು ನಾನು ಟ್ರೂ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿಂದ ಎರರ್ 9.6, 9.7, 9.8 ಆರ್ 9.4, 9.3, 9. ಇದರಲ್ಲಿ ಯಾವುದು ಒಂದು ವ್ಯಾಲ್ಯೂ ನಿಯರ್ ಬಂದ್ರೂ ನಾವು 3 ಮಾರ್ಕ್ಸನ್ನು ಕೊಡಬೇಕಾಗತ್ತೆ. ಸೊ ನೀವು ಸ್ಟೂಡೆಂಟ್ಸ್ ಏನು ಮಾಡಬೇಕು, ಒಬ್ಬರಿಗೆ ಒಂದೊಂದು ಥರ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. ಕೆಲವೊಂದ್ಸಲಿ ಟೈಟ್ರೇಷನ್ ಮಾಡಬೇಕಾದ್ರೆ ಕೊನಿಕಲ್ ಫ್ಲಾಸ್ಕಿಗೆ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ನಾವು ಚೆಕ್ ಮಾಡಿ ಬೇಸ್ಡ್ ಅಪಾನ್ ದ್ಯಾಟ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ. ಇದಾದ ಮೇಲೆ ಕ್ಯಾಲ್ಕುಲೇಟಿಂಗ್ ಮೊಲಾರಿಟಿ. ಫಾರ್ಮುಲಾ ಬರೆದಿರೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಆ ಫಾರ್ಮುಲಾಗೆ ದ ಸಬ್ಸ್ಟಿಟ್ಯೂಷನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ 1 ಮಾರ್ಕ್ಸು. ಫೈನಲ್ ಆನ್ಸರ್ ವಿತ್ SI ಯೂನಿಟ್ ವೆರಿ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಇರುತ್ತೆ. ನೀವು ಪ್ರಾಬ್ಲಮ್ ಏನಂದ್ರೆ ಸ್ಟೂಡೆಂಟ್ಸ್ ಬರೆಯೋ ಜೋಶಲ್ಲಿ ಏನು ಮಾಡ್ತೀರಿ, SI ಯೂನಿಟನ್ನೇ ಮರ್ತುಬಿಟ್ಟಿರ್ತಾರೆ. ಸೊ ಕಾನ್ಕಾರ್ಡೆಂಟ್ ವ್ಯಾಲ್ಯೂ ಬರೆದಾಗಲೂ ಕೂಡ ಅದಕ್ಕೂ SI ಯೂನಿಟ್ ಬರೀಬೇಕು. ಅದಾದಮೇಲೆ ಫೈನಲ್ ಆನ್ಸರ್ ಬರೆದಾಗಲೂ ಕೂಡ SI ಯೂನಿಟ್ ಬರೀಬೇಕು, ಮಾರ್ಕ್ಸ್ ಇರುತ್ತೆ. ಸೊ ಆಫ್ಟರ್ ದೀಸ್ ಫಾರ್ ಆಲ್ 2 ಎಕ್ಸ್ಪೆರಿಮೆಂಟ್ಸ್, ಫಸ್ಟ್ 1 ಆ್ಯಂಡ್ ಸೆಕೆಂಡ್ 1, ಲಾಸ್ಟಲ್ಲಿ ನೀವು ರಿಸಲ್ಟ್ ಅಥವಾ ರಿಪೋರ್ಟ್ 100% ಬರೀಬೇಕು. ಅದ್ರ ಮೇಲೂ ಕೂಡ ನಿಮ್ಮ ಮಾರ್ಕ್ಸ್ ಇರುತ್ತೆ. ಓಕೆ, ಎಕ್ಸ್ಪೆರಿಮೆಂಟ್ ಮುಗಿದಿದೆ, ವ್ಯಾಲ್ಯೂಸ್ ಬರ್ತೀನಿ, ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಅಂತ ಅರ್ಧಕ್ಕೆ ನಿಲ್ಸಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬೇಕು ಪ್ರಾಕ್ಟಿಕಲ್ಸ್. ಈಗ ಆಲ್ರೆಡಿ ಇನ್ನು ನೆಕ್ಸ್ಟ್ ಯಾರು ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇದೆ ಅವರಿಗೆ ಈ ವಿಡಿಯೋನ ನೀವು ಕಳಿಸಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸಿಯರ್ ದ ಫಸ್ಟ್ ಒನ್, ಫಿಲ್ಲಿಂಗ್ ಡೀಟೇಲ್ಸ್ ಕರೆಕ್ಟ್ಲಿ. ಆನ್ಸರ್ ಶೀಟ್ ಕೊಟ್ಟಾಗ ನಿಮಗೆ ಕೆಲವೊಂದಿಷ್ಟು ಕಾಲಮ್ಸ್ ಇದ್ದಾವೆ, ಅದನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಇಲ್ಲ ಅಂದರೆ ನೀವು ಆನ್ಸರ್ ಬರೆದಿದ್ರೂ ಕೂಡ ಅದು ಪೇಪರ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ರಿಜಿಸ್ಟರ್ ನಂಬರ್ ನಿಮ್ಮ ಹಾಲ್ ಟಿಕೆಟಲ್ಲಿ ಏನಿದೆ ಅದು, ಅದಾದಮೇಲೆ ಸಬ್ಜೆಕ್ಟ್ ಕೋಡ್. ಈಗ ಕೆಮಿಸ್ಟ್ರಿ ಆದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೋಡ್, ಬಯಾಲಜಿ, ಫಿಸಿಕ್ಸ್ ಯಾವುದಾದ್ರು. ಬ್ಯಾಚ್ ನಂಬರ್ ಕೊಟ್ಟಿರ್ತಾರೆ, ಬ್ಯಾಚ್ ನಂಬರ್ ಬರೀಬೇಕು. ಡೇಟ್ ಆ್ಯಂಡ್ ಟೈಮ್. ನೋ ಓವರ್ ರೈಟಿಂಗ್, ನೀಟ್ಲಿ ಯು ಟ್ರೈ ಟು ರೈಟ್. ಓಕೆ, ಒಂದ್ರ ಮೇಲೆ ಒಂದು ತಿದ್ದಿ ನೀವು ಆ ರೀತಿ ಬರೆಯೋದಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್, ಟೈಟ್ರೇಷನ್ ಮಸ್ಟ್ ಬಿ ಪರ್ಫೆಕ್ಟ್. ವೈಲ್ ಟೈಟಲ್, write a title, tabular column, actual readings and concordant value and formula. Substitute the values and you will get final answer with SI unit. Don't miss this order. Salt analysis must be systematic. Use scale and pencil to draw a tabular column, then write stepwise observation and finish analysis. Then you do the confirmation test. After that you are going to report the salt. And result must be clear. In salt analysis, you have to mention acid radical, the given basic radical, and complete salt name along with formula you write. For example, ammonium chloride means in the given salt which is given, the given salt is ammonium chloride. So ammonium chloride formula also you write. Then before submitting to the examination department or before submitting to their faculty,
ಚೆಕ್ ದ ಪ್ರಾಪರ್ ಹೆಡ್ಡಿಂಗ್ಸ್, ಕ್ಲೀನ್ ಟೇಬಲ್ಸ್, ಕರೆಕ್ಟ್ ಆರ್ಡರ್ ಆ್ಯಂಡ್ ನೋ ಕರೆಕ್ಷನ್ಸ್. ಅಲ್ಲಿ ಕ್ವಶನ್ ನಂಬರೇ ನೀವು ಬರ್ದಿಲ್ಲ ಅಂದರೆ ನಿಮ್ಗೆ ಆ ಆನ್ಸರ್ ವ್ಯಾಲ್ಯೂವೇ ಆಗೋದಿಲ್ಲ. ಸೊ ಹೆಡ್ಡಿಂಗ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀರಾ, ಕ್ವಶನ್ ನಂಬರ್ ಕರೆಕ್ಟಾಗಿ ಬರ್ದಿದ್ದೀರಾ, ಇದೆಲ್ಲವನ್ನು ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಸ್ಟೂಡೆಂಟ್ಸ್ ನಾನು ಎಲ್ಲ ಮಾಡಿದ್ದೀನಿ ಅನ್ನೋ ಜೋಶಲ್ಲಿರುತ್ತೆ, ಬಟ್ ಏನಾಗುತ್ತೆ ಮಾರ್ಕ್ಸನ್ನು ಕಳ್ಕೊಳ್ಳೋ ಸಾಧ್ಯತೆ ತುಂಬ ಇದೆ. ಸೊ ಈ ಎಲ್ಲ ಪಾಯಿಂಟ್ಸನ್ನು ನೀವು ನೆನಪಿಟ್ಕೊಂಡು ಇದನ್ನು ಮರಿದೇ ಎಕ್ಸಾಮ್ ಹಾಲಲ್ಲಿ ಇಂಪ್ಲಿಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.